ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳಾಗ್ಬೋದು, ಇವರ ಜೀವನದಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗ್ಬೋದು, ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಹಣಕಾಸಿನಲ್ಲಿ ಬರ್ತಕ್ಕಂಥ ಏರಿಳಿತಗಳಾಗ್ಬೋದು, ಇದು ಎಲ್ಲರ ಬಗ್ಗೆ, ಜೊತೆಗೆ ಎಲ್ಲ ಸಮಸ್ಯೆಗಳಿಗೆ ಮಾಡಬೇಕಾದಂತಹ ಸೂಕ್ತ ಮತ್ತು ಸರಳ ತಂತ್ರ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ. ವೃತ್ತಿ ಜೀವನದಲ್ಲಿ ಈ ಒಂದು ತಿಂಗಳು ನಿಮಗೆ ಬಹಳ ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು. ಯಾಕಂದರೆ ನೀವು ಮುಟ್ಟಿದಲ್ಲೇ ಈ ಒಂದು ತಿಂಗಳು ಬಹಳಷ್ಟು ಚಿನ್ನವಾಗುವಂಥ ವ್ಯವಸ್ಥೆ ಇದೆ. ಯಾಕಂದರೆ ನಿಮ್ಮ ಒಂದು ರಾಶಿಯಲ್ಲಿ 11ನೇ ಮನೆಯಲ್ಲಿ ಕೆಲವೊಂದು ಅದೃಷ್ಟ ಗ್ರಹಗಳ ಸಂಚಾರದಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಈ ಒಂದು ವಿಚಾರದಲ್ಲಿ ನೇರವಾಗಿ ಹೇಳ್ಬೋದಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ, ನಿಮ್ಮ ಸ್ನೇಹಿತರಿಂದ ನಿಮ್ಮ ಕೆಲಸದಲ್ಲಿ ಒಂದು ಬಡ್ತಿ ಅನ್ನೋದು ಸಿಗುತ್ತೆ ಮತ್ತು ಕೆಲಸದಲ್ಲಿ ಒಂದು ಉತ್ತಮ ಪ್ರಶಂಸೆ ಅನ್ನೋದು ಸಿಗುತ್ತೆ. ಇನ್ನು ವ್ಯವಹಾರದಲ್ಲಿ ನೋಡೋದಾದರೆ 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಉತ್ತಮ ಜಯಶೀಲರಾಗ್ತಾರೆ. ನಿಮ್ಮ ಮಾತುಗಾರಿಕೆ, ನಿಮ್ಮ ಒಂದು ಉತ್ತಮ ಚಟುವಟಿಕೆಗಳಾಗ್ಬೋದು, ನಿಮ್ಮ ಆ್ಯಕ್ಟಿವ್ನೆಸ್ನಿಂದ, ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಕಿಲ್ಸ್ಗಳಿಂದ ನಿಮ್ಮ ಒಂದು ಎಲ್ಲ ವ್ಯವಹಾರದಲ್ಲೂ ಕೂಡ ನೀವು ಉತ್ತಮ ಒಂದು ಫಲಿತಾಂಶವನ್ನು ನೋಡಲಿಕ್ಕೆ ಈ ಒಂದು ತಿಂಗಳು ಸಿಗುತ್ತೆ. ನಂತರ ಆರ್ಥಿಕ ವಿಚಾರದಲ್ಲಿ ಮೊದಲನೇದಾಗಿ ಹೂಡಿಕೆಯನ್ನು ನೋಡಬೇಕಾಗುತ್ತೆ. ಹೂಡಿಕೆಯಲ್ಲಿ ಈ ಹಿಂದೆ ಮಾಡೋಂಥ ಹೂಡಿಕೆಗಳಾಗ್ಬೋದು, ಕೆಲವೊಂದು ಲಾಸಸನ್ನು ಕಂಡಿರುತ್ತೆ, ಕೆಲವೊಂದು ವಿಚಾರದಲ್ಲಿ ಯಾವುದೇ ಸ್ತಬ್ಧ ವ್ಯವಸ್ಥೆ ಇರುತ್ತೆ, ಯಾವುದೇ ರೀತಿ ಒಂದು ಲಾಭದಾಯಕ ಕಂಡಿರೋದಿಲ್ಲ. ಆ ಒಂದು ಎಲ್ಲ ವಿಚಾರದಲ್ಲೂ ಕೂಡ ಈ ತಿಂಗಳು ಒಳ್ಳೆ ಒಂದು ರಿಟರ್ನ್ಸನ್ನು, ಒಳ್ಳೆ ಲಾಭವನ್ನು ನೀವು ಕಾಣ್ತೀರಾ. ಮಿತವಾದ ಖರ್ಚು ನೀವು ಮಾಡಿದ್ರೂ ಕೂಡ, ಆದಾಯದ ಮೂಲ ಹೆಚ್ಚಾಗಿದ್ದರೂ ಕೂಡ ನಿಮಗೆ ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಅದನ್ನೇ ಜೋಪಾನವಾಗಿ ಎತ್ತಿರಬೇಕು, ಅಥವಾ ನಿಮ್ಮ ಭವಿಷ್ಯಕ್ಕೋಸ್ಕರ ಏನನ್ನ ಮಾಡಿದ್ರೆ ಆ ಒಂದು ವಿಚಾರವನ್ನು ಭವಿಷ್ಯದಲ್ಲಿ ನೀವು ಯಾವುದೇ ರೀತಿ ಆರ್ಥಿಕವಾಗಿ ಸಮಸ್ಯೆನ ಅನುಭವಿಸಲ್ಲ ಅನ್ನೋ ವ್ಯವಸ್ಥೆನ ನೀವು ಈಗಲೇ ಮಾಡಬೇಕಾಗತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬ. ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಯಾರಾದರೂ ಹೊಸ ಪ್ರೀತಿಯನ್ನು ಹುಡುಕ್ತಾ ಇದ್ದರೆ, ನಿಮ್ಮ ಸ್ನೇಹಿತರ ಬಳಗದಿಂದ ಅಥವಾ ನಿಮ್ಮ ಸ್ನೇಹಿತರ ಕಡೆಯಿಂದ ಹೊಸ ಪ್ರೀತಿಯ ಆಗಮನ ನಿಮ್ಮ ಜೀವನದಲ್ಲಿ ಆಗಲಿಕ್ಕಿದೆ. ಆ ಹೊಸ ಪ್ರೀತಿ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪು ಮತ್ತು ಹೊಸ ಚೈತನ್ಯ ಬರಲಿಕ್ಕಿದೆ. ನಿಮ್ಮ ಜೀವನದಲ್ಲಿ ಹೊಸ ಸಂಗಾತಿಯ ಆಗಮನ ಆಗಿದ್ದೇ ಆದರೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆದಷ್ಟು ಪಾಲ್ಗೊಳ್ಬೇಕಾಗುತ್ತೆ. ಇನ್ನು ಮದುವೆ ಆದರ ವ್ಯವಸ್ಥೆ ನೋಡಬೇಕು ಅಂದರೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ ಮತ್ತು ಸಂಗಾತಿಯೊಂದಿಗೆ ದೂರ ಪ್ರವಾಸಕ್ಕೆ ಹೋಗುವಂತಹ ಯೋಗ ಈ ತಿಂಗಳು ನಿಮಗಿದೆ. ದೂರ ಕ್ಷೇತ್ರಗಳಿಗೆ ಹೋಗೋದಾದರೆ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು ತುಂಬ ಮುಖ್ಯ ಆಗುತ್ತೆ. ನಂತರ ಕುಟುಂಬ. 11ನೇ ಮನೆಯಲ್ಲಿ ಕೆಲವೊಂದು ಸೂಕ್ತ ಶುಭ ಗ್ರಹಗಳ ಸಂಚಾರದಿಂದ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮಗಳ ಒಂದು ಆರಂಭ ಈ ತಿಂಗಳು ಆಗಲಿಕ್ಕಿದೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಒಂದು ಸಕ್ಸಸ್ಸನ್ನು ಕಂಡ್ರೆ ಏನೇ ವಿಚಾರ ಆದರೂ ಕೂಡ ಅದು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಶ್ರದ್ಧೆಗೆ ಮೂಲ ವ್ಯವಸ್ಥೆ ಆಗಿರುತ್ತೆ. ನಿಮ್ಮ ಸಹೋದರ ಮತ್ತು ಸಹೋದರಿಯರ ವ್ಯವಸ್ಥೆಯಲ್ಲಿ ನಿಮ್ಮ ಒಂದು ಸಂಬಂಧ, ನಿಮ್ಮ ಒಂದು ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಆದರೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಅತಿಯಾದ ಖರ್ಚನ್ನು ಮಾಡಬೇಕಾಗುತ್ತೆ ಈ ತಿಂಗಳು. ಆದರೆ ಆ ಖರ್ಚು ಕೂಡ ನಿಮಗೆ ಧನಾತ್ಮಕವಾಗಿ ರಿಟರ್ನ್ ಕೊಡುತ್ತೆ ಹೊರತು ಯಾವುದೇ ನೆಗೆಟಿವ್ ಸಮಸ್ಯೆಗಳನ್ನ ಮಾಡೋದಿಲ್ಲ. ನಂತರ ಆರೋಗ್ಯ ವಿಚಾರದಲ್ಲಿ 12ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ನಿಮಗೆ ನಿದ್ರಾಹೀನತೆ ಆಗ್ಬೋದು, ಕಣ್ಣು ಸಾಕಷ್ಟು ನೋವುಗಳು ಬರುತ್ತದಾಗ್ಬೋದು, ಪಾದಗಳ ಒಂದು ನೋವು, ಇದನ್ನು ತಂದುಕೊಳ್ಳುವಂಥ ವ್ಯವಸ್ಥೆ ಇದೆ. ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುನ್ನಡೆದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಅತ್ಯಗತ್ಯ ಅಂತ ಹೇಳ್ಬೋದು. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ಧ್ಯಾನ ಮತ್ತು ವಿಶ್ರಾಂತಿಗೆ ಮೀಸಲಿಡಬೇಕಾಗುತ್ತೆ. ಮತ್ತು ಈ ರಾಶಿಗಳಿಗೆ ಸೂಕ್ತ ಮತ್ತು ಸರಳ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಸೋಮೇಶ್ವರನ ದೇವಸ್ಥಾನಕ್ಕೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು, ಎಲ್ಲ ದುಃಖ ದಾರಿದ್ರ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಕುಲದೇವರ ಆರಾಧನೆ ಪ್ರತಿನಿತ್ಯ ನೀವು ಮಾಡಲೇಬೇಕಾಗುತ್ತೆ. ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ವಸ್ತ್ರದಾನವನ್ನು ಮಾಡೋದು ತುಂಬ ನಿಮ್ಮ ಜೀವನದಲ್ಲಿ ಉತ್ತಮ ಒಂದು ಫಲಿತಾಂಶವನ್ನು ನೀಡುತ್ತೆ. ನಿಮ್ಮ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಪ್ರತಿ ಗುರುವಾರ ಓಂ ನಮೋ ವಾಸುದೇವಾಯ ನಮಃ ಎಂಬ ಮೂಲ ಮಂತ್ರವನ್ನು ಪ್ರತಿ ಗುರುವಾರ 108 ಬಾರಿ ನೀವು ಜಪಿಸಬೇಕಾಗತ್ತೆ. ನಿಮ್ಮ ಒಂದು ಅದೃಷ್ಟ ಸಂಖ್ಯೆ 5 ಆಗಿರುತ್ತೆ. 5 ಒಂದು ನಂಬರ್ ನಿಮಗೇನಿದೆ ಒಂದು ಲಕ್ಕಿಯನ್ನು ತಂದುಕೊಡೋ ನಂಬರ್ ಆಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೀನ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.